ಬೆಳಗಾವಿಯ ಚಳಿಗಾಲದ ಅಧಿವೇಶನ ಅಂದರೆ ಚಳವಳಿಗೆ ಅಧಿವೇಶನ ಅಂತ ಹೇಳ್ತಾರೆ. ಯಾಕಂದರೆ ಬಹಳಷ್ಟು ಚಳವಳಿಗಳಾಗಿದೆ. 65ಕ್ಕೂ ಹೆಚ್ಚು ಚಳವಳಿಗಳು ಇಲ್ಲಿ ಇವತ್ತು ಪರ್ಮಿಷನನ್ನು ಕೇಳಿರುವಂಥದ್ದು. ನಮ್ಮ ಜೊತೆ ಚಳವಳಿ ವಿಚಾರವಾಗಿ ಅಂದರೆ ಏನು ಪಂಚಮಸಾಲಿ ಚಳವಳಿ ಇರ್ಬೋದು ಮತ್ತು ಸರ್ಕಾರದ ಒಳಗಡೆ ಚಳಿ ಬಿಡಿಸುವ ವಿಚಾರವಾಗಿ ಬಸವನಗೌಡರಲ್ಲಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ಈ ಒಂದು ಬೆಳಗಾವಿ ಅಧಿವೇಶನ ಚಳಿಗಾಲ ಅಧಿವೇಶನ ಅಂದರೆ ಚಳವಳಿಗಳನ್ನೇ ಜಾಸ್ತಿ ಇರುತ್ತೆ ಅಂತ. ಅದೇ ಭಾಳ ನೋವಾಗೋದಂದ್ರೆ ಅವರೇನು 65 ಇರೋದಿಲ್ಲ, 100 ಟೆಂಡ ಹಾಕಿಬಿಟ್ಟಿರ್ತಾರಲ್ಲ. ಅಲ್ಲಿ ಹೋದ್ರೆ ಒಂದು ದೊಡ್ಡ ಜಾತ್ರೆ ಒಳಗೆ ಕೂತಿರ್ತಾರೆ ಜನ. ಹೇಳೋದು ಇಷ್ಟೇ, ಇದು ಸರ್ಕಾರ ಇಂಥ ಸಣ್ಣ ಪುಟ್ಟ ಯಾವ ಸಮಸ್ಯೆ ಬಗೆಹರಿಸಿಬಿಡ್ಬೇಕು. ಅಧಿವೇಶನ ಮುಂಚೆನೇ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಆಯಾ ಮಂತ್ರಿಗಳು ಒಂದು 2 ದಿವಸ ಮುಂಚೆ ಬಂದು ಏನೇನು ಅವರ ಸಮಸ್ಯೆ ಇದೆ, ಎದಕ್ಕೆ ಹೋರಾಟ ಕೊಟ್ಟಿರ್ತೀವಿ ಅನ್ನೋಂಥದ್ದನ್ನು ಚರ್ಚೆ ಮಾಡಿ ಸಣ್ಣ ಪುಟ್ಟಿದ್ರೆ ಸೊಲ್ಯೂಷನ್ ಮಾಡಿಬಿಟ್ರೆ ಎಲ್ಲ ಇಟ್ಟು ಚಳವಳಿ ಆಗೋದಿಲ್ಲ. ಆದರೆ ಬೆಂಗಳೂರಿನಲ್ಲಿ ಯಾವ ಚಳವಳಿ ಆಗೋದಿಲ್ಲ. ನಾವು ನೋಡ್ತೀವಲ್ಲ, ಅಲ್ಲಿ ಯಾರು ಕಬ್ಬನ್ ಪಾರ್ಕ್ನಾಗ ಕುಂಟ್ರೋದಿಲ್ಲ, ಎಲ್ಲಿಯೂ ಕುಂಟ್ರೋದಿಲ್ಲ. ಭಾಳ ಆದ್ರೆ ಒಂದು 2-3 ಮನೆ ಇವು ಸಂಘಟನೆಗಳು ಫ್ರೀಡಮ್ ಪಾರ್ಕ್ನಾಗ ಕುಂಡಿರ್ಬೋದು. ಬೆಳಗಾವಿ ಅಂದ್ಕೊಳ್ಳೇನೆ ಬರೀ ಚಳವಳಿಯ ಒಂದು ಯಾಕೇನೋ ಏನೇನೋ ಅದು ಏನಾಗಿ ಬಿಟ್ಟೈತೇನೋ. ಸರಿ, 10ನೇ ತಾರೀಕಿದೆ ಏನು ತಾವು ಚಳವಳಿ ಪಂಚಮಸಾಲಿ ಸಮಾಜದಿಂದ ಚಳವಳಿ ಮಾಡ್ತಾ ಇದ್ರಿ, ಭಾಳಷ್ಟು ಗಂಭೀರವಾಗಿ ನಿನ್ನೆ ವಿಚಾರಗಳನ್ನು ಕೂಡ ಹೇಳಿದ್ರಿ. ಒಂದಿಷ್ಟು ಟ್ರ್ಯಾಕ್ಟರ್ಗಳು ಬರುತ್ತೆ, ಒಂದು ಜನ ಬರ್ತಾರಂತೆ. ಇದನ್ನು ಸರ್ಕಾರ ಯಾವ ಥರ ತಗೊಳುತ್ತೆ ಮತ್ತು ಇದನ್ನು ತಾವು ಯಾವ ಥರ ಒಳಗಡೆ ಸದನದ ಒಳಗಡೆ ನೋಡಿ, ನಾಳೆ 10ನೇ ತಾರೀಕಿಗೆ ನಮ್ಮ 2A ಮೀಸಲಾತಿ ಹೋರಾಟ ಗುರುಗಳು ಈಗಾಗಲೇ ಹೇಳಿದ್ದಾರೆ. ಇದನ್ನು ಹತ್ತಿಕ್ಕಬೇಕಂತೇಳಿ ರಾಜ್ಯ ಸರ್ಕಾರ ಎಲ್ಲ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ಮತ್ತು ಅವ್ರ ಸಚಿವರುಗಳಿಗೆ ಮತ್ತು ನಮ್ಮ ಸಮುದಾಯದ ಕೆಲವೊಂದು ಶಾಸಕರಿಗೂ ಸಹಿತ ಸಿದ್ದರಾಮಯ್ಯನವರು ಎಚ್ಚರಿಕೆ ಕೊಟ್ಟಾರೆ, ಅದು ಏನೂ ಆಗಬಾರ್ದು ಅಂತೇಳಿ. ಈ ರೀತಿ ಒಂದು ರೀತಿ ಹಿಟ್ಲರ್ ಮಾದರಿಯಲ್ಲಿ ಇವತ್ತು ಸಿದ್ದರಾಮಯ್ಯ ನಡ್ಕೋತಾ ಇದ್ದಾರೆ. ಇದ್ರದ್ದು ಏನಾದರೂ ದುಷ್ಪರಿಣಾಮ ಆದರೆ ಅವರಿಗೆ ಆಗ್ತದೆ. ವಕ್ತ ವಿಚಾರವಾಗಿ ಕೂಡ ಏನಂತಾರೆ, ಒಂದು ಈ ಸದನವನ್ನು ಮಾಡಬೇಕು ಮತ್ತು ಆರ್ ಅಶೋಕ್ ಅವರು ಹೇಳ್ತಾರೆ ಅಂತಾರೆ, ನಾವು ಯತ್ನಾಳ್ ಸೇರಿ ಒಂದು ಈ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ವಿಚಾರನ ಬೆಳಗಾವಿಯಲ್ಲಿ ಮಾಡ್ತೀವಿ. ಯಾರೀ? ಆರ್ ಅಶೋಕ್ ಅವರು. ಇಲ್ಲ, ಎಲ್ಲರೂ ಕೂಡ ಮಾಡ್ತೀವಿ ನಾವು. ನಮ್ಮ ಪಕ್ಷದಲ್ಲಿ ಅಧಿವೇಶನದಲ್ಲಿ ಯಾವುದೇ ಭಿನ್ನಮತ ಇಲ್ಲ, ಯಾವುದೇ ನಮ್ಮ ಅಸಮಾಧಾನ ಇಲ್ಲ. ನಾವು ರಾಜ್ಯದ ಜನ ನಮಗೆ ವಿಧಾನಸಭೆಗೆ ಹೋಗುವಂಥ ಆಶೀರ್ವಾದ ಮಾಡಿದ್ದಾರೆ. ಅವರ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ನಾವು ನಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಈ ರಾಜ್ಯದ ಜನರ ಭಾವನೆಗಳಿಗೆ ನಾವು ಧಕ್ಕೆ ತರೋದಿಲ್ಲ. ನಾವು ಒಟ್ಟಾಗಿ ಆರ್ ಅಶೋಕರ ಜೊತೆಗೆ ನಿಂತು ಇವು ಎಲ್ಲ ಹೋರಾಟ, ವಕಫ್ ಇರ್ಬೋದು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಇರ್ಬೋದು, ಇತ್ತೀಚೆಗೆ ನಡೆದಂಥ ರಾಜ್ಯದ ಅನೇಕ ಘಟನೆಗಳಿರ್ಬೋದು, ಎಲ್ಲದರ ಬಗ್ಗೆ ಸೀರಿಯಸ್ ಆಗಿ ಮತ್ತು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀವಿ. ಬಳ್ಳಾರಿಯಲ್ಲಿ ಬಾನಂತಿರ ಸಾವು ಇರ್ಬೋದು, ಬೆಳಗಾವಿಯಲ್ಲಿ ಬಾನಂತಿರ ಸಾವು ಜೊತೆಗೆ ಶಿಶುಗಳ ಮರಣ ಇರ್ಬೋದು, ಇವನು ಕೂಡ ಒಳಗಡೆ ಹೋರಾಟದಲ್ಲಿ ಏನು ಸದನದ ಒಳಗಡೆ ನಿಶ್ಚಿತವಾಗಿ ನಾಳೆ ಸದನ ಪ್ರಾರಂಭ ಆಗಲಿ, ಒಂದೊಂದೇ ವಿಷಯವನ್ನು ನಾವು ಚರ್ಚೆಗೆ ತಗೋತೀವಿ. ಇದೂ ಭಾಳ ಗಂಭೀರ ಇದೆ. ಬಾಣಂತಿಗಳ ಸಾವು ಮತ್ತು ಏನು ಸರಿಯಾದಂಥ ಪೌಷ್ಟಿಕಾಂಶ ಇಲ್ಲಾರ್ದೇ ಮಕ್ಕಳ ಒಂದು ಏನು ಡೆತ್ ಆಗ್ತಾಯಿದೆ, ಇದ್ರ ಬಗ್ಗೆನೂ ಗಂಭೀರವಾಗಿ ಚರ್ಚೆ ಮಾಡ್ತೀವಿ. ಇದು ಯಾವ ಕಾರಣದಿಂದ ಆಗ್ತದೆ ಅನ್ನೋವಂಥದ್ದು ಸರ್ಕಾರದಿಂದ ನಾವು ಉತ್ತರವನ್ನು ಬಯಸ್ತೀವಿ. ಪ್ರತಿ ಬಾರಿಯೂ ಕೂಡ ಏನಂದರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಅಪ್ಪರ್ ಕೃಷ್ಣ UKP ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಆಗುತ್ತೆ, ಅದು ಆಗುತ್ತೆ. ಆದರೆ ಯಾವುದೂ ಕೂಡ ಒಂದು ತಾರ್ಕಿಕವಾದ ಅಂತ ಬರೋದು. ಇವತ್ತು ಕೂಡ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಒಂದಿಷ್ಟು ಚುಕ್ಕೆ ಗುರುತಿನ ಪ್ರಶ್ನೆಗಳಿರ್ಬೋದು, ಬೇರೆ ವಿಚಾರಗಳಲ್ಲಿ ಬರ್ತಾ ಇರುವಂಥದ್ದು. ನೋಡಿ, ಈ ಅಪ್ಪರ್ ಕೃಷ್ಣ ಅನ್ನುವಂಥದ್ದು 60 ವರ್ಷದ ಒಂದು ಯೋಜನೆ. ಇನ್ನೂ ಸುಮಾರು 1,50,000 ಎಕರೆ ಮುಳುಗಡೆ ಆಗ್ತದೆ, 22 ಹಳ್ಳಿಗಳು ಮುಳುಗಡೆ ಆಗ್ತದೆ. ಇನ್ನೂ ಅದಕ್ಕೆ ಶಾಶ್ವತ ಪರಿಹಾರವನ್ನು ಯಾವ ಸರ್ಕಾರಗಳು, ಎಲ್ಲರೂ ಮುಖ್ಯಮಂತ್ರಿಯಾಗಿ ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಆದರೆ 25,000 ಕೋಟಿ ಕೊಡ್ತೀನಿ, 10,000 ಕೋಟಿ ಕೊಡ್ತೀನಿ. ಮನೆ ಕಾಂಗ್ರೆಸ್ನವರು 40,000 ಕೋಟಿ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡೋದು. ಆದರೆ ಯಾರೂ ಕೊಟ್ಟಿಲ್ಲ, ಎಲ್ಲರೂ ಸುಳ್ಳು ಹೇಳಿದ್ದಾರೆ. ಇದನ್ನು ಯೋಜನೆ ಮುಗಿಸ್ಬೇಕನ್ನೋಂಥದ್ದು, ಅದರಲ್ಲಿ ಉತ್ತರ ಕರ್ನಾಟಕದವರೇ ನೀರಾವರಿ ಮಂತ್ರಿ ಆಗೋದಿಲ್ಲ. ಅದು ಭಾಳ ದುಡ್ಡು ಇದೆ ಅಂತೇಳಿ ಆ ಕಡೆಯವರೇ ಆಗ್ತಾರೆ. ಈ DK ಶಿವಕುಮಾರ್ ನೀರಾವರಿ ಯಾಕೆ ತೊಗೊಂಡು ಏನು ಅವಶ್ಯಕತೆ ಇದೆ? DK ಶಿವಕುಮಾರ್ಗೆ ಉದ್ದೇಶ ಉಪಮುಖ್ಯಮಂತ್ರಿ ಇದ್ರೆ ಸಾಕಲ್ಲ, ಅದು ನೀರಾವರಿನೇ ತೊಗೋದು, ಅಂದ್ರೆ ಪರ್ಸೆಂಟೇಜ್ ಹೊಡಿಲಿಕ್ಕೆ, ಮತ್ತೊಂದೇನಿಲ್ಲ. ಹಳಿ ಬಿಲ್ಲಿಗಳಿಗೆ 10% ಬಿಡ್ತಾ ಇದ್ದಾನೆ ಮಹಾತ್ಮ. ಅಲ್ಲಂತರೂ BBMP ಒಳಗಂತರೂ ಸ್ಕ್ವೇರ್ ಫೀಟ್ ಮ್ಯಾಗ ಭ್ರಷ್ಟಾಚಾರ. ಆದರೆ ಹೊರಗೆ ಬಂದು ಕರೋನಾದಲ್ಲಿ BJP ಅವ್ರು ಹಣ ತಿಂದರು. ನೀನು ಹೇಳ್ತಿದ್ರು ರಾತ್ರಿ, ಅಬ್ಬಾಬಾಬಾ ಎಷ್ಟರ ಪ್ರಾಮಾಣಿಕ ಇರಬೇಕಪ್ಪ, ಎಷ್ಟು ಸಾಚ ನನ್ನ ಮನುಷ್ಯ ಇರಬೇಕು ಅಂತ ಅನ್ನಿಸ್ತಿತ್ತು DK ಶಿವಕುಮಾರ್ ನೋಡೋದು. DK ಶಿವಕುಮಾರಿಂದ ಉತ್ತರ ಕರ್ನಾಟಕ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಲೂಟಿ ಮಾಡಲಿಕ್ಕೆ ನೀರಾವರಿ ಯೋಜನೆ ಇದನ್ನು ತೊಗೊಂಡಾರ ಇಲಾಖೆ. ನಮ್ಮವ್ರು ಇದ್ದಾಗ ಎಷ್ಟೇ ಆಗಲಿ, ಬೊಮ್ಮಾಯಿ ಇದ್ದರು, ಕಾರಜೋಳವ್ರು ಇದ್ದರು, MB ಪಾಟೀಲ್ ಇದ್ದರು,
ನಮ್ಮ ಎಚ್ ಕೆ ಪಾಟೀಲ್ ಇದ್ದರು. ಅವಾಗ ಉತ್ತರ ಕರ್ನಾಟಕ ಈ ಕೃಷ್ಣಾಗೆ ಒಂದು ನ್ಯಾಯ ಸ್ವಲ್ಪ ಅವ್ರೇನು ಪೂರ್ತಿ ಮಾಡ್ಲಿಕ್ಕೆ ಅವ್ರಿಗೂ ಆಗಿಲ್ಲ. ಯಾಕಂದ್ರೆ ಬಜೆಟ್ನಲ್ಲಿ ರೊಕ್ಕನೇ ಇಲ್ಲ ಅಂದ್ರೆ ಅವ್ರ ಏನು ಮಾಡ್ಲಿಕ್ಕೆ ಆಗ್ತದೆ. ಆದರೆ ಈಗ ಆ ಕಡೆಯವರು ಆದ್ರಲ್ಲ, ಈಗ ಏನೂ ನಡೆದಿಲ್ಲ, ₹1 ಇಲ್ಲ ಅಭಿವೃದ್ಧಿ. ಸುಮ್ಮನೆ ಸುಳ್ಳು ಹೇಳ್ತಾರೆ, ಕೃಷ್ಣ 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 ಕಾವೇರಿ ಅಡ್ಕಂಡು ನೀವು ಅವೆಲ್ಲ ಬರೀ ಡೈಲಾಗ್ ಆಗಿಬಿಟ್ಟವು. ಸರ್, ಈಗ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಅಂದರೆ ಮಹದಾಯಿ ವಿಚಾರ ಭಾಳ ದೊಡ್ಡದಾಗಿ ತಗೋತಿ, ಮಹದಾಯಿಯಿಂದ ಅಂದರೆ ಬೆಳಗಾವಿ ಖಾನಾಪುರದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡ್ತೀವಿ ಅಂತೇಳಿ ಅಧಿಕಾರಿಗೆ ಬಂದ ಮೇಲೆ ಅದೇನು ಮರ್ತ ಬಿಟ್ಟಿದ್ದಾರೆ. ಮಹದಾಯಿ ಬಿಡ್ರಿ, ಆ ಮೇಕೆದಾಟು ಮಾಡ್ಲಿಕ್ಕಾಗಲ್ಲಾಗೈತೆ ಡಿ ಕೆ ಶಿವಕುಮಾರ್ಗೆ. ದೊಡ್ಡ ಭಾಷಣ ಮಾಡೋದು, ಪಾದಯಾತ್ರೆ, ಈ ರೋಡ್ ಈ ದಂಡಿಗೆ ಹೋಗ್ತಿತ್ತು ಅದು ಗಿರೇಕಿ. ಈಗೆಲ್ಲ ಹೋಯ್ತದು ಮೇಕೆದಾಟು. ಒಮ್ಮರೆ ಬಾಯಿ ತೆಗಿತಾರೆ ಇದೆ ಡಿ ಕೆ ಶಿವಕುಮಾರ್. ಮೇಕೆದಾಟು, ಮಹದಾಯಿ ಬಗ್ಗೆ, ಕೃಷ್ಣೆಯ ಬಗ್ಗೆ ಅವ್ರ ಕಳಕಳಿ ಇಲ್ಲ. ಬರೀ ಎಲ್ಲಿ ಹಣ ಸಿಗ್ತದೆ ಅಲ್ಲಿ ಅಟ್ಟು ದೋಚುದಟ್ಟೆ. ಕಡೆಯದಾಗಿ ಹೇಳ್ತೀವಿ ಸರ್, ರಾಧಾಮೋಹನ್ ದಾಸ್ ಅವರು ಏನು ಹೇಳ್ತಾರೆ ಅಂತಾರೆ, ಅಧ್ಯಕ್ಷರ ಬದಲಾವಣೆ ಇಲ್ಲ BJP ಅಧ್ಯಕ್ಷ. ಅವ್ರಿಗೇನು ಅವರು ರಾಧಾಮೋಹನ್ ದಾಸರೇ ಅದಾರ. ಅವ್ರು ಹೇಳಿ ಮುಂದೆ ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ. ನಮ್ಮ ಭಾವನೆ ಏನು ಹೇಳೋದು ಹೇಳಿದ್ದೀವಿ, ನೋಡೋಣ ಏನಾಗ್ತದೆ. ಇದು ಏನಂತಾರೆ, ಏನೋ ಎಲ್ಲಿ ಮುಟ್ಟಿಸ್ಬೇಕು ಮುಟ್ಟಿಸ್ತೀವಿ. ಈಗ ಹೈಕಮಾಂಡ್ ಅಂಗಳದಲ್ಲಿದೆ ಬಾಲು. ಯತ್ನಾಳರನ್ನ ಉಚ್ಚಾಟನೆ ಮಾಡೋ ವಿಚಾರದಲ್ಲಿ ಹೈಕಮಾಂಡ್ ಅಂಗಳದಲ್ಲಿದೆ ಬಾಲು ಅಂಥೇಳಿ ವಿಜಯೇಂದ್ರ ನೀನು ಹೇಳಿದರು. ಹೇಳ್ತಾರೆ, ವಿಜಯೇಂದ್ರ ಹೇಳ್ತಾರೆ. ಯಾರ್ಯಾರ್ದು ಏನು ಅಂಗಳದಲ್ಲಿದೋ ಏನಿದೋ ನನಗೂ ಗೊತ್ತಿಲ್ಲ. ಅದು ಒಂದು ಮಾತ್ರ ಹೇಳ್ತೀನಿ, ನಮ್ಮ ಪಕ್ಷ ನಿಷ್ಠೆ, ನಮ್ಮ ಹೋರಾಟ, ಹಿಂದುತ್ವ ನಾವು ಬಿಟ್ಟು ಕೊಡೋದಿಲ್ಲ. ಥ್ಯಾಂಕ್ ಯು ಸರ್. ಇದು ಏನೈತೆ ಅಂದರೆ ನಮ್ಮ ಪಕ್ಷ ನಮ್ಮ ಹೋರಾಟ ಯಾವಾಗೂ ಕೂಡ ಬಿಟ್ಟು ಕೊಡೋದಿಲ್ಲ. ಯಾರ ಅಂಗಳದಲ್ಲಿ ಯಾವ ಬಾಲ್ ಇದ್ದರೂ ಕೂಡ ನಮಗೇನು ಸಮಸ್ಯೆ ಇಲ್ಲ. ಆದರೆ ಉತ್ತರ ಕನ್ನಡದಲ್ಲಿ ನಡೀತಕ್ಕಂಥ ಏನು ಚಳಿಗಾಲ ಅಧಿವೇಶನದಿಂದ ಭಾಳ ಗಂಭೀರವಾಗಿ ಸ್ವೀಕರಿಸಿ ಮತ್ತು ಸರ್ಕಾರನ ತರಾಟೆಗೆ ತಗೊಳ್ತಕ್ಕಂಥ ಏನು ಬೇಕೋ ಎಲ್ಲವನ್ನೂ ಕೂಡ ನಾವು ಮಾಡ್ತೀವಿ ಅಂತೇಳಿ ಯತ್ನಾಳ್ ತಿಳಿಸೋದು. ಕ್ಯಾಮ್ರಾ ಪರ್ಸನ್ ಜೊತೆ ದಿಲೀಪ್ ಕುರುಂದಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.